ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ದೇವಯಾನಿ ನಾಟಕ ಮಾಡ್ತಾ ಭೂಮಿನ ಮನೆಯಿಂದ ಆಚೆ ಹಾಕಬೇಕು ಅಂತ ನೋಡ್ತಾ ಇರ್ತಾಳೆ. ಇಲ್ಲಿ ದೇವಯಾನಿ ಆಡಿದ ಮಾತನ್ನೆಲ್ಲ ಕೇಳಿಸ್ಕೊಂಡು ಭೂಮಿ ಕೂಡ ಹೌದು, ಅಟ್ಲೀಸ್ಟು ನನ್ನ ಮೇಲೆ ಬಂದಿರೋ ಅಪರಾಧ ಹೋಗೋವರೆಗೂ ಆದರೂ ನಾನು ಮನೆಯಿಂದ ಆಚೆ ಇರಬೇಕು, ನಾನು ಮನೆಯಿಂದ ಆಚೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದ ತಕ್ಷಣ ದೇವಯಾನಿ ಫುಲ್ ಖುಷಿಯಾಗ್ಬಿಡ್ತಾಳೆ. ಆವಾಗ ಭೂಮಿ ಸಾಹೇಬ್ರು ಬರಲಿ ಅವ್ರಿಗೆ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ. ಆವಾಗ ದೇವಯಾನಿ ಅಯ್ಯೋ ಏನು ಮಾತಾಡ್ತಾ ಇದೆಯಾ, ಅಜ್ಜಿತ್ ಏನಾದರೂ ನಿನ್ನ ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಒಪ್ಕೊಳ್ತಾನ? ಅವನು ಯಾವುದೇ ಕಾರಣಕ್ಕೂ ಈ ಮನೆಯಿಂದ ನಿನ್ನನ್ನು ಆಚೆ ಕಳಿಸೋದೇ ಇಲ್ಲ. ಅವನಿಗೆ ನಿನ್ನ ಮೇಲೆ ಅಷ್ಟು ಪ್ರೀತಿ ಇದೆ, ಆ ಪ್ರೀತಿ ಅವನನ್ನು ಕಟ್ಟಾಕ್ಬಿಡುತ್ತೆ. ನೀನು ಅವ್ನಿಗೆ ಹೇಳ್ದೇನೆ ಇಲ್ಲಿದ್ದ ಹೋಗೋದು ಸರಿ. ಹಾಗೆ ಇನ್ನೊಂದು ವಿಚಾರ ಏನು ಗೊತ್ತಾ ಭೂಮಿ, ನೀನು ಅಜ್ಜಿತ್ನಿಂದ ದೂರ ಆದರೆ ಅಜ್ಜಿತ್ತು ಬೇಗನೆ ಈ ಕೇಸ್ನ ಸಾಲ್ವ್ ಮಾಡ್ತಾನೆ. ನಿನ್ನನ್ನು ಪಡ್ಕೊಳ್ಳೇಬೇಕು ಅಂತ ಯೋಚನೆ ಮಾಡಿ ಆದಷ್ಟು ಬೇಗ ಈ ಕೇಸ್ನ ಕೈಗೆ ತಗೊಳ್ತಾನೆ. ಇಲ್ಲ ಅಂದರೆ ನೀನು ಇದೇ ಮನೇಲಿದ್ದೆ ಅಂದರೆ ಅವನು ಈ ಕೇಸ್ನ ತುಂಬ ಉದಾಸೀನವಾಗಿ ನೋಡ್ತಾನೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀನು ಮನೆ ಬಿಟ್ಟು ಹೋದ್ರೇ ನಿನ್ನ ಮೇಲಿರೋ ಅಪರಾಧನ ಹೋಗ್ಸೋಕ್ಕಾಗೋದು ಅಂತ ಹೇಳ್ತಾಳೆ. ಆವಾಗ ಭೂಮಿ ಕೂಡ ಸರಿ ಆಯಿತು ಅಂತ ಹೇಳಿ ಬಟ್ಟೆನ ತಗೊಳಕ್ಕೆ ಹೋಗ್ತಾ ಇರಬೇಕಾದ್ರೆ ದೇವಯಾನಿ ಮತ್ತೆ ಭೂಮಿನ ಕರೆದ್ಬಿಟ್ಟು ಭೂಮಿ ಬಾರಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು ಭೂಮಿನ ಹಗ್ ಮಾಡಿಕೊಂಡು ಸೈಲೆಂಟ್ ಆಗಿ ನಗ್ತಾ ಇರ್ತಾಳೆ. ಇನ್ನು ಸರಿಯಮ್ಮ ಆಯಿತು, ಆದರೆ ಇವಾಗಲೇ ನೀನು ಮನೆ ಬಿಟ್ಟು ಹೋಗ್ಬೇಡ, ನಾವೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ. ಆವಾಗ ನೀನು ಸೈಲೆಂಟಾಗಿ ಸದ್ದಿಲ್ದೇನೆ ಈ ಮನೆ ಬಿಟ್ಟು ಹೋಗ್ಬಿಡು ಅಂತ ಹೇಳ್ತಾಳೆ. ಸರಿ ಆಯಿತು ಹಾಗೆ ಮಾಡ್ತೀನಿ ಅಂತ ಭೂಮಿ ಹೇಳಿದಾಗ ಸರಿ ನಾನು ಇನ್ನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ದೇವಯಾನಿ ಅಲ್ಲಿದ್ದ ನಗ್ತಾ ಹೋಗ್ತಾಳೆ. ಭೂಮಿ ತುಂಬಾ ಅಳ್ತಾ ಕೂತಿರ್ತಾಳೆ. ಇನ್ನು ಈ ಕಡೆ ಅಜಿತ್ ಏನೋ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಸತ್ಯಣ್ಣ ಕೂಡ ಬರ್ತಾನೆ. ಬಂದಿದ್ದ ತಕ್ಷಣ ಏನು ಸತ್ಯಣ್ಣ, ಏನೋ ಕೇಸ್ ಇದೆ ಅಂತ ಹೋಗಿದ್ರಿ, ಇಷ್ಟು ಬೇಗ ಸಾಲ್ವ್ ಮಾಡ್ಕೊಂಡು ಬಂದ್ರ ಅಂತ ಕೇಳ್ತಾನೆ. ಆವಾಗ ಸತ್ಯಣ್ಣ ಕೂಡ ಇಲ್ಲ ಕಣೋ, ಮನ್ಸು ಯಾಕೋ ಸರಿನೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಏನಾಯಿತು ಅಂತ ಕೇಳಿದಾಗ ಏನಿಲ್ಲ ಕಣೋ, ಭೂಮಿ ಬಗ್ಗೆನೇ ಚಿಂತೆ ಆಗ್ತಾ ಇದೆ ಅಂದಾಗ ನನಗೂ ಅಷ್ಟೇ ಬರೀ ಭೂಮಿದೆ ಚಿಂತೆ ಅಂತ ಅಜಿತ್ ಹೇಳ್ತಾನೆ. ಏನಾದರೂ ಕ್ಲೂ ಸಿಕ್ತೇನೋ ಅಂತ ಕೇಳಿದಾಗ ಇಲ್ಲ ಕ್ಲೂ ಅಂತೂ ಏನೂ ಸಿಕ್ಕಿಲ್ಲ, ಆದರೆ ನನಗೆ ಕೆಲವೊಂದು ಡೌಟ್ಸ್ ಬರ್ತಾ ಇದೆ. ಭೂಮಿ ಲಾಡ್ಜಿಗೆ ಹೋಗಿದ್ದ ದಿನನೇ ಯಾವತ್ತು ಬರದೇ ಇರೋ ಅನ್ನೋನ್ ನಂಬರ್ಸು ಭೂಮಿಗೆ ಅವತ್ತು ಅನ್ನೋನ್ ನಂಬರ್ಸಿಂದ ಕಾಲ್ ಬಂದಿದೆ. ಅವಳು ಕಾಲ್ ಪಿಕ್ ಮಾಡಿದ ತಕ್ಷಣ ಭೂಮಿ ಧ್ವನಿ ಅಂತ ಗೊತ್ತಾಗ್ಬಿಟ್ಟು ರನ್ನ ಚಿನ್ನ ಅಂತ ಎಲ್ಲ ಮಾತಾಡಿದ್ದಾರೆ. ಇದು ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2, ನಾನು ಸ್ಟೇಷನ್ನಲ್ಲೇ ಇದ್ದರೆ ಇದೆಲ್ಲ ಆಗೋಕ್ಕೆ ಬಿಡೋದಿಲ್ಲ ಅಂತ ಗೊತ್ತಿದ್ದು ಯಾರೋ ನನ್ನನ್ನು ಅವತ್ತು ಮಂಡ್ಯಗೆ ಹೋಗೋ ಥರ ಮಾಡಿದರು. ಅದು ಇಡೀ ದಿನ ನಾನು ಸ್ಟೇಷನ್ನಲ್ಲಿ ಇಲ್ದೇನೆ ಮಂಡ್ಯದಲ್ಲಿ ಇರೋ ಥರ ಮಾಡಿದರು. ಸೊ ಇಲ್ಲೇ ಗೊತ್ತಾಗುತ್ತೆ ಇಲ್ಲೇನೋ ಎಡವಟ್ಟಾಗಿದೆ ಅಂತ. ಇನ್ನು ಪಾಯಿಂಟ್ ನಂಬರ್ 3, ಇದು ತುಂಬಾ ಇಂಪಾರ್ಟೆಂಟು. 5 ವರ್ಷದಿಂದ ಕ್ಲೋಸ್ ಆಗಿರೋ ಲಾಡ್ಜು ಸಡನ್ನಾಗಿ ಓಪನ್ ಆಗಿದ್ದು ಅವತ್ತಿನ ದಿನವೇ. ಅದರಲ್ಲೂ ಅಲ್ಲಿ ಕಚಡ ಜನಗಳು ಇವತ್ತು ಲಾಡ್ಜ್ ಓಪನ್ ಆಗುತ್ತೆ ಅಂತ ಎಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲ ಯಾರೋ ಅವ್ರನ್ನ ದುಡ್ಡು ಕೊಟ್ಟು ಆ ಲಾಡ್ಜ್ಗೆ ಕಳಿಸಿರ್ಬೋದು. ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ವೀಕ್ನೆಸ್ಸು ಯಾರಿಗೋ ಗೊತ್ತಿರೋರು ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ. ಹಾಗಿದ್ರೆ ನಮ್ಮ ವೀಕ್ನೆಸ್ನ ತಿಳ್ಕೊಂಡು ಈ ಕಚಡ ಕೆಲಸ ಮಾಡಿದ್ದು ಯಾರು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನೀನು ಹೇಳ್ತಾ ಇರೋದು ನೋಡಿದರೆ ಈ ಕೆಲಸನ ಹೊರಗಿನವರು ಯಾರೂ ಕೂಡ ಮಾಡಿಲ್ಲ, ಹಾಗಿದ್ರೆ ಒಳಗಿನವರೇ ಮಾಡಿದ್ದಾರೆ ಅಂತ ಅರ್ಥನಾ ಅಂತ ಕೇಳ್ತಾರೆ ಸತ್ಯಣ್ಣ. ಆವಾಗ ಅಜಿತ್ ಕೂಡ ಹೌದು ಅಂತ ಹೇಳ್ತಾನೆ. ಅಲ್ಲ ಭೂಮಿ ಮೇಲೆ ಕೆಟ್ಟ ಹೆಸರು ಬರೋದ್ರಿಂದ ನಮ್ಮನೆಯವ್ರಿಗೆ ಏನು ಲಾಭ ಅಂತ ಕೇಳ್ತಾರೆ. ಆವಾಗ ಅಜಿತ್ ಶಾಕಿಂಗ್ ಆಗಿ ಅಂಜನಾ ಅಂತ ಹೇಳ್ತಾರೆ. ಆವಾಗ ಸತ್ಯಣ್ಣ ಕೂಡ ಫುಲ್ ಶಾಕ್ ಆಗ್ತಾರೆ. ಇನ್ನು ಅದೇ ಟೈಮಲ್ಲಿ ಭೂಮಿ ಕೂಡ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕಾದ್ರೆ ಅವ್ರ ಅತ್ತೆ ಕೂಡ ಭೂಮಿ ಹತ್ರ ಬಂದ್ಬಿಟ್ಟು ಭೂಮಿ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ನೀನು ಹೊಟ್ಟೆ ತುಂಬ ಊಟ ಮಾಡಿ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಾಗಿ ಹೋಗ್ತಾರೆ. ಇನ್ನು ಭೂಮಿ ಬೇಜಾರಾಗಿರ್ಬೇಕಾದ್ರೆ ದೇವಯಾನಿ ಅಲ್ಲಿಗೆ ಬಂದ್ಬಿಟ್ಟು ನೋಡು ನಿಮ್ಮ ಅತ್ತೆ ನಿಂಗೆ ಹೇಳಿ ಹೋಗ್ತಾ ಇದ್ದಾರೆ, ಆದರೆ ನೀನು ನಿಮ್ಮ ಅತ್ತೆಗೆ ಹೇಳ್ದೇನೆ ಹೋಗ್ತಾ ಇದೆಯಾ, ಅಷ್ಟೇ ವ್ಯತ್ಯಾಸ. ನೀನೇನು ಯೋಚನೆ ಮಾಡಬೇಡ, ಎಲ್ಲನೂ ಒಳ್ಳೆಯದಾಗುತ್ತೆ, ಹೋಗಮ್ಮ, ನನ್ನ ಆಶೀರ್ವಾದ ಯಾವಾಗೂ ನಿನ್ನ ಮೇಲಿರುತ್ತೆ ಅಂತ ದೇವಯಾನಿ ನಾಟಕ ಮಾಡಿ ಅಲ್ಲಿದ್ದ ಹೋಗ್ಬಿಡ್ತಾಳೆ. ಇನ್ನು ಭೂಮಿ ಕೂಡ ಮನೆ ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಅಜಿತ್ ಮತ್ತು ಭೂಮಿ ಫೋಟೋ ಇರುತ್ತೆ ಅಲ್ವಾ, ಅಲ್ಲಿ ಬಂದುಬಿಟ್ಟು ಸಾಹೇಬ್ರೆ ನೀವು ತುಂಬಾ ಒಳ್ಳೆಯವರು, ನಾವಿಬ್ಬರು ಒಂದೇ ರೂಮಲ್ಲಿ ಇದ್ರೂ ಕೂಡ ನಾನು ಹೆಂಡ್ತಿಯಾಗಿ ನಿಮ್ಮ ರೂಮಲ್ಲಿ ಇದ್ರೂ ಕೂಡ ಯಾವತ್ತೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡೇ ಇಲ್ಲ, ನಿಜವಾಗ್ಲೂ ನೀವು ತುಂಬಾ ಒಳ್ಳೆಯವರು, ನಿಮ್ಮನ್ನ ಮದುವೆ ಆಗೋ ಹುಡುಗಿ ತುಂಬಾ ಅದೃಷ್ಟಪಟ್ಟಿದ್ದಾಳೆ, ನಾನಿವತ್ತು ಹೇಳ್ದೇನೆ ಈ ಮನೇನ ಬಿಟ್ಟು ಹೋಗ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಭೂಮಿ ಅಳ್ತಾ ರೂಮಲ್ಲಿರೋ ಬ್ಯಾಗ್ನ ತೊಗೊಂಡು ಹೊರಡ್ತಾಳೆ. ಹಾಗಿದ್ರೆ ಭೂಮಿ ನಿಜವಾಗ್ಲೂ ಕೂಡ ಮನೆ ಬಿಟ್ಟು ಹೋಗ್ತಾಳ ಅಥವಾ ಅಷ್ಟೊತ್ತಿಗೆ ಅಜಿತ್ ಬಂದು ಭೂಮಿನ ತಡಿತಾನ ಅಂತ ನೋಡಬೇಕು. ಸೊ ಈ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.